Hi guys, good morning. It's a good morning from Kerala. Where exactly in Kerala? Kollam. ಸೊ ನಮ್ಮ ಫ್ರೆಂಡ್ ಪ್ರವೀಣ್ ಮದುವೆ, ಹಾಗಾಗಿ ಇಲ್ಲಿ ಕೊಲ್ಲಮ್ಗೆ ಬಂದಿದ್ದೀನಿ. ವೆರಿ ಬ್ಯೂಟಿಫುಲ್ ಪ್ಲೇಸ್. ಎನಿ ಟೈಮ್ ಕೇರಳ ಗಾಡ್ಸ್ ಓನ್ ಕಂಟ್ರಿ ಅಂತ ಸುಮ್ಮನೆ ಹೇಳೋದಿಲ್ಲ. ದ ನೇಚರ್ ಇಸ್ ಸೋ ಗುಡ್. ನಾನು ಮ್ಯಾಟ್ರೋ ಸ್ಟೇ ತೋರಿಸ್ತೀನಿ ತಡೀರಿ ನಿಮಗೆ. ಸೊ ದಿಸ್ ಇಸ್ ದ ಸ್ಟೇ. ಹಿಂದ್ಗಡೆ ಹೋಟೆಲ್ ಆ್ಯಂಡ್ ಲೇಕ್ ಫ್ರಂಟ್ ಇಸ್ ವಾಟ್ ಮೈ ವ್ಯೂ ಇಸ್. So, not just a good morning, but a great morning from here, Kollam. Sunrise ಆಗ್ತಾ ಇದೆ ಅಲ್ಲಿ. I don't know how good the camera justifies the views, but ಇಲ್ಲಿ ನಾನು ನೋಡ್ತಾ ಇದ್ದೀನಲ್ಲ, it's mesmerizing. Right, I'll keep you updated. ನನಗಿನ್ನ ರೂಮ್ ಕೊಟ್ಟಿಲ್ಲ. 11 ಗಂಟೆಗೆ ಚೆಕ್ ಇನ್ ಅಂತೆ. ಇಟ್ಸ್ 7 o'clock ಈಗ. ಆಲ್ರೆಡಿ ಫಿಶಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ಒಳಗೆ. ಇಫ್ ಯು ಕ್ಯಾನ್ ಸಿ ದಟ್ ಬೋಟ್ಸ್ ಹೋಗ್ತಾ ಇದೆ, ಫಿಶಿಂಗ್ ಇಸ್ ಹ್ಯಾಪ್ನಿಂಗ್. ಆಮೇಲೆ ಕಯಾಕಿಂಗ್ ಇದೆ. ನಾನು ಆಮೇಲಿಂದ ಕಯಾಕಿಂಗ್ ಹೋಗ್ತೀನಿ ಒಂದು ರೌಂಡು. ರೈಟ್, ಓಕೆ. போட்டு சேர்த்து போல பம்பு லைசன்ஸ் வாங்க சார் வாங்க. கொண்டு சார். குட் மார்னிங் சார். ಇವತ್ತಿನ ದಿನ ಯಾರು ಹೀರೋ ಅಂದರೆ ನಮ್ಮ ಪ್ರವೀಣನೇ. 3 ಜನ ಕ್ಯಾಮ್ರಾಮ್ಯಾನು, ನಾನೊಬ್ಬ. ನೋಡ್ಬೋದು ಪ್ರವೀಣು. ತಗೋ ಪ್ರವೀಣ್, ಜ್ಯೂಸ್ ಕುಡಿ ಸ್ವಲ್ಪ. ಎಲ್ಸಿ ಹುಡುಗನೆ. ಪ್ರವೀಣ್ ಮದುವೆ ಮುಗಿಸ್ಕೊಂಡು ಬಂದ್ರಿ. ಅದೇನಾಯಿತು, ಹೇಗಾಯಿತು, ಎಷ್ಟೊತ್ತಲ್ಲಿ ಮುಗೀತು ಗೊತ್ತೇ ಆಗಲಿಲ್ಲ. ಬೆಳಗ್ಗೆಲ್ಲ ಸ್ವಲ್ಪ ಟಯರ್ಡ್ ಆಗಿದ್ದೆ ಅಂತ ನಾನೇನು ಮಾಡಿದೆ, 2 ನಿಮಿಷ ಕಣ್ಜೋಲಿದ್ದು. ಎದ್ದು ನೋಡ್ತೀನಿ, ಎಲ್ಲ ಊಟದ ಕಡೆಗೆ ನಡೀತಾಯಿದ್ರು. ಹೌದು, ಅಷ್ಟರಲ್ಲಿ ಮದುವೆ ಮುಗಿದೋಗಿತ್ತು. ಯಾಕೆ ಇಷ್ಟು ಬೇಕಾಯಿತು ಅಂತ ನನಗೆ. ನಮ್ಮ ಕಡೆ ಎಲ್ಲ ಎಷ್ಟು ಹೊತ್ತು ಶಾಸ್ತ್ರಗಳು ನಡೀತವೆ, ಎಷ್ಟು ಗಂಟೆಗಳು ನಡೀತವೆ. ಇದೇನೂ ಇಲ್ಲ. ಎಲ್ಲರಿಗೂ ತುಳಸಿ ಹಾರ ತೋರಿಸಿದ್ರು, ದೇವರಿಗೆ ನಮಸ್ಕಾರ ಮಾಡಿದ್ರು, ಚೈನ್ ಬದಲಾಯಿಸ್ಕೊಂಡ್ರು, ತಾಳಿ ಕಟ್ಟಿದ್ರು, ನಡ್ರಿ ಊಟದ ಕಡೆಗೆ ಅಂತ ಕಳಿಸ್ಕೊಟ್ರು. ಅಷ್ಟೇ ಅಲ್ವಾ ಸಿಂಪಲ್ ಆಗಿರಬೇಕಿರೋದು. ನಾನೀಗ ಅಷ್ಟಮುಡಿ ಲೇಕ್ ಸ್ವಿಂಗಲ್ಲಿ ಕೂತ್ಕೊಂಡು ಆಟ ಆಡ್ತಾಯಿದ್ದೀನಿ. ಒಳ್ಳೆ ಮ್ಯೂಸಿಕ್ ಬರ್ತಾಯಿದೆ ದೂರದಲ್ಲಿ. ನಮ್ಮ ರಾಹುಲ್ ನೋಡಿದ್ರೆ ಅಲ್ಲಿ ಕೂತಿದ್ದಾನೆ. ಭಾಳ ಲೈಟ್ ಹೌಸಸ್ನ ನಾನು ನೋಡಿದ್ದೀನಿ, ಬಟ್ ಫಸ್ಟ್ ಲೈಟ್ ಹೌಸ್ ನಾನು ಲಿಫ್ಟ್ ಜೊತೆಗೆ ನೋಡ್ತಾ ಇರೋದು. ಮಂಗಳೂರು, ಕೊಚ್ಚಿ ಮತ್ತು ಕೋಸ್ಟಲ್ ವಿಭಾಗದಲ್ಲಿ ನೋಡಿದ್ರು ಲೈಟ್ ಹೌಸಸ್ಸಲ್ಲೆಲ್ಲ ನಡೆದು ಹೋಗಬೇಕಿತ್ತು.
ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಸೆಟ್ ಲೆಫ್ಟ್ ಕೆಳಗಡೆ ಬರ್ತಾ ಇದೆ ಈಗ. ಬಟ್ ನಾವು ವಿ ಆರ್ ಕ್ಲೈಂಬಿಂಗ್ ಟು ದ ಟಾಪ್. ಹಡಗನ್ನು ಸ್ವಾಗತಿಸ್ತಾ ಇದ್ದ ಲೈಟ್ ಹೌಸ್ ಇವತ್ತಿನ ದಿನ ಜನರನ್ನು ಸ್ವಾಗತಿಸ್ತಾ ಇದೆ. ಎಷ್ಟು ಸುಂದರವಾಗಿದೆ ನೋಡಿ ಇದು. ನಮ್ಮ ನೆಕ್ಸ್ಟ್ ಪಯಣ ಅಲ್ಲಿ ಕಾಣಿಸುತ್ತಿರುವ ಪಾತಾಳ ಅರೇಬಿಯನ್ ಸೀ, ಅರೇಬಿಯನ್ ಸೀ ನಿಮ್ಮ ಕಂಡ ಮುಂದೆ ಬನ್ನಿಗಳಿದೆ. ಈ ಕಡೆಗೆ ದಟ್ಟವಾದ ಸಮುದ್ರ, ಈ ಕಡೆಗೆ ವಸತಿ ಪ್ರದೇಶಗಳು ಹಾಗೂ ಗಿಡಗಳು, ಮರಗಳು. ಕೊಲ್ಲಂನ ವಿಹಂಗಮ ಸುಂದರ ನೋಟ. ಕೊಲ್ಲಂ ಬೀಚಿನ ಅತಿ ಸುಂದರವಾದ ಸೂರ್ಯಾಸ್ತವನ್ನು ನೀವಾಗ ನೋಡ್ತಾ ಇದ್ದೀರಾ. ಮುಳುಗಿದ ಸೂರ್ಯ. ಸೂರ್ಯ ಮುಳುಗಿ ಹೋದ. ದೂರದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಚಂದ್ರ ಹಾಗೂ ನಕ್ಷತ್ರ ಮಿನುಗ್ತಾ ಇದೆ. ನಿನ್ನೆ ಯುಗಾದಿ ಮಾಡಿದ್ರಿ, ಇವತ್ತು ಕೂಡ ಚಂದ್ರಮಾನ ಯುಗಾದಿ ಅಂತೆ. ಮುಸಲ್ಮಾನರು ಇವತ್ತು ದಿನ ರಂಜಾನ್ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಎಷ್ಟು ಶಾಂತವಾಗಿದೆ ನೋಡಿ ಈ ಪರಿಸರ, ಯಾವುದೋ ಬೇರೆ ಜಗತ್ತಿಗೆ ಬಂದ ಹಾಗೆ ಇದೆ. ಜಟಾಯು ಸೆಂಟರ್ ಆಫ್ ದ ಅರ್ತ್ ಡೆಸ್ಟಿನೇಷನ್ಗೆ ಬಂದಿದ್ದೀರಿ. ಇಲ್ಲಿ ಭಾಳ ಕ್ಯೂ. ನಾನು ಕ್ಯೂನಲ್ಲೇ ಆಗಲಿಂದ ಮೋಸ್ಟ್ಲಿ ಒಂದು 1 ಅವರ್ ಮೇಲೆ ನಿಂತಿದ್ದೀನಿ. ಅಲ್ಲಿ ರಾಹುಲ್ ಟಿಕೆಟ್ ತೊಗೊತಾ ಇದ್ದಾನೆ. ಸೊ ಕೆಳಗಡೆಗೆ ಒಂದು ಟಿಕೆಟು, ಮೇಲ್ಗಡೆಗೆ ಒಂದು ಟಿಕೆಟ್ ಅಂತೆ. ಇಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀರಿ. ನಾವು ಆ್ಯಕ್ಚುಲಿ 2 ವೀಲರ್ ರೈಡ್ ಮಾಡ್ಕೊಂಡು ಬಂದಿದ್ದೀರಿ. ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ನೋಡಿ ಗೆಳೆಯರೆ, ಅದು ಜಗತ್ ಪ್ರಸಿದ್ಧ ಜಟಾಯು ಇಲ್ಲಿ ನಿಮ್ಮ ಕಣ್ಣ ಮುಂದೆ. ಜಟಾಯು ಪಕ್ಷಿ. ವಾವ್, ಬ್ಯೂಟಿಫುಲ್. ವಾವ್, ಆಟೋ ಪೈಲಟ್ ಆನೆ. ವಣಕಂ. ಇದೆ ಬಾಬ್ರು ಗುದ್ಗಿದ್ದು ಬಿಡಾತು.